ಬಿಡದಿ ಕಾರ್ಖಾನೆಯೊಂದರಲ್ಲಿ ಪಾಕಿಸ್ತಾನ ಜೈ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಗೋಡೆ ಬರಹ ವಿಚಾರವಾಗಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಹಿರಂಗವಾಗಿ ಕೊಲೆ ಮಾಡುತ್ತಿರುವ ಸಂದರ್ಭದಲ್ಲಿ ಇದೇನು ದೊಡ್ಡದಲ್ಲ, ಕಳ್ಳತನದಿಂದ ಬಂದು ಗೋಡೆ ಬರಹ ಬರೆದು ಓಡಿ ಹೋಗಿದ್ದಾರೆ. ಕಳ್ಳತನದಿಂದ ಬಂದು ಬರೆದು ಹೋಗೋದು ಹೊಸದಲ್ಲ. ಕಾಂಗ್ರೆಸ್ ನಾಯಕರ ಮಕ್ಕಳಿಗೆ ಹೀಗೆ ಆಗಿದ್ದರೆ ಸುಮ್ಮನಿರ್ತಿದ್ರಾ ಅಂತ ಪ್ರಶ್ನಿಸಿದರು. ಇನ್ನು ಕಾಂಗ್ರೆಸ್ನವರು ಈಗಲೇ ಜಾಗೃತಿಯಾಗಬೇಕು. ಮುಸಲ್ಮಾನ್ ಯುವತಿಯರಿಗೆ ನಮ್ಮ ಯುವಕರು ಎಲ್ಲಿಯೂ ದುರುಪಯೋಗ ಪಡಿಸಿಕೊಂಡಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಮಾತನ್ನ ನಾನು ಬೆಂಬಲಿಸುತ್ತೇನೆ. ಕೊಲೆ ಮಾಡಿ ನದಿಗೆ ಬಿಸಾಕಿ ಎಂದು ಅವರು ಹೇಳಿಲ್ಲ, ಬದಲಿಗೆ ಪ್ರೀತಿಸಿ ಮದುವೆಯಾಗಿ ಎಂದು ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹಿಂದೂ ಯುವಕರು ಗೌರವದಿಂದ ನಡೆದುಕೊಳ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. ಕೊಲೆ ಮಾಡ್ತಿರ್ಬೇಕಾದ್ರೆ ಇದಕ್ಕಿಂತ ಬರೆಯೋದು ಕಳ್ತನದಲ್ಲಿ ಬರೆಯೋದೇನಿದೆ ರೀ? ಬಹಿರಂಗವಾಗಿ ಕೊಂದು ಬಹಿರಂಗವಾಗಿಯೇ ಅವನು ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದಕ್ಕಿಂತ ಇನ್ನೇನು ಬೇಕು? ಕದ್ದು ಯಾವುದೋ ಗೋಡೆ ಮೇಲೆ ಜೈ ಪಾಕಿಸ್ತಾನ ಅಂತ ಬರೆದೋದ್ರೆ ಏನು ವಿಶೇಷ ಇದರಲ್ಲಿ? ಸ್ವತಃ ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಅವ್ರ ಹೆಣ್ಮಕ್ಳ ಮೇಲೆ ಈ ರೀತಿ ಅತ್ಯಾಚಾರಗಳು ಮಾಡಿ ಅವರನ್ನ ಕೊಲೆಗಳು ಮಾಡಿ ಬೀದಿಗೆ ಎಸ್ತೋದಾಗ ಆವಾಗ ಈ ಕಾಂಗ್ರೆಸ್ನವ್ರು ಜಾಗೃತಿ ಆಗ್ಬೋದು. ನಾನು ಅದಕ್ಕೋಸ್ಕರ ಈ ಕಾಂಗ್ರೆಸ್ನವ್ರು ಬರೀ ಮುಸಲ್ಮಾನರು ಓಟೆ ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹಿಂದೂ ಯುವಕರು ಈ ರೀತಿ ನಿಮ್ಮ ಮುಸಲ್ಮಾನ್ ಹೆಣ್ಣುಮಕ್ಕಳನ್ನು ದುರುಪಯೋಗ ಮಾಡ್ಕೊಳಲ್ಲ. ಯಾಕೆಂದರೆ ನಾವು ಎಲ್ಲ ಹೆಣ್ಮಕ್ಳನ್ನು ತಾಯಿ ಅಂತ ಕರೆಯುವಂಥ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರೋರು. ನಾವು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ್ ಹೆಣ್ಮಗಳಿರ್ಬೋದು, ಕ್ರಿಶ್ಚಿಯನ್ ಹೆಣ್ಮಗಳಿರ್ಬೋದು, ಹಿಂದೂ ಹೆಣ್ಮಗಳಿರ್ಬೋದು, ಎಲ್ರಿಗೂ ಕೂಡ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತಾಯಿ ಸ್ಥಾನ ಕೊಟ್ಟಿರೋಂಥ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಆದರೆ ಯಾವುದಾದ್ರೂ ಯುವಕರು ಸಿಟ್ಟಿನಲ್ಲಿ ಮುಸಲ್ಮಾನರ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು ಈ ರೀತಿ ಮಾಡಿಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹಚ್ಚಿಬಿಡ್ತೀರಿ ನೀವೇ. ನನಗೆ ಗೊತ್ತು, ಮುಸಲ್ಮಾನರು ಬಿಡಲ್ಲ ನೀವು. ಯಾವುದೋ ಒಂದು ಪತ್ರಿಕೆಯಲ್ಲಿ ಏನೋ ಒಂದು ಸಣ್ಣದಾಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಏನೋ ಬರೆದ್ರು ಅಂತ ಅಂದ್ಕೊಂಡು ಇಡೀ ರಾಜ್ಯದಲ್ಲಿ ಗಲಾಟೆ ಎಬ್ಸೋಂಥ ಕೆಟ್ಟ ಒಂದು ವ್ಯವಸ್ಥೆ ಇದಕ್ಕೆ ಎಂಕರೇಜ್ ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ಯಾರ ಕಳ್ತನದಲ್ಲಿ ಏನೋ ಬರೆದು ಓಡೋದ್ರಲ್ಲ, ಇದು ಏನೇನೇನೂ ಅಲ್ಲ. ಇದು ಜೀವಂತವಾಗಿ ಒಬ್ಬ ಹೆಣ್ಮಗಳನ್ನ ಕೊಂದು ನದಿಗೆ ಬಿಸಾಕಿ ಹೋಗ್ತಾರೆ ಅಂದರೆ ಮತ್ತು ಕಂಪ್ಲೇಂಟ್ ಮುಂಚೆ ಕೊಟ್ಟಿದ್ರು, ಎಂಕ್ವೈರಿನೂ ಮಾಡ್ದೇನೆ ಅದು ಅಂತ್ಯ ಸಂಸ್ಕಾರ ಮಾಡಿಬಿಟ್ರೆ ಏನು ಹೇಳ್ಬೇಕು ಇದಕ್ಕೆ? ನಾಳೆ ನಾವು ಅಲ್ಲಿ ಹೋಗ್ತಾ ಇದ್ದೇವೆ ಮಾಸೂರಿಗೆ. ಅವ್ರ ತಂದೆ ಇಲ್ಲ, ಆ ತಾಯಿಗೆ ಸಾಂತ್ವನ ಮಾಡಿ ಇನ್ನೇನೇನು ಮಾಡಬೇಕು ಮುಂದಿನ ಯೋಚನೆಗಳನ್ನು ನಾವು ಮಾಡಲಿದ್ದೇವೆ. ನಾನು ಹೇಳ್ತೀನಲ್ಲ, ಪ್ರೀತಿಸಿ ಮದುವೆ ಆಗಿ ಅಂದರು, ಕೊಲೆ ಮಾಡಿ ಅಂತ ಹೇಳಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಮಾತನ್ನು ನಾನು ಬೆಂಬಲಿಸ್ತೇನೆ. ಕೊಲೆ ಮಾಡಿ ಸಾಯಿಸಿ ನದಿ ಬಿಸಾಕಿ ಇದನ್ನು ಹೇಳಿಲ್ಲ. ಯಾಕಂದರೆ ಇವರೆಲ್ಲ ಈಗಿರೋ ಮುಸಲ್ಮಾನರು ಎಲ್ಲರೂ ಒಂದು ಕಾಲದಲ್ಲಿ ಹಿಂದೂಗಳಾದವರೇ. ಅವ್ರ ಅಪ್ಪನೋ ಅಜ್ಜನೋ ಮುತ್ತಜ್ಜನೋ ಯಾರು ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿದಾರನ್ನ ಕೊಲೆ ಮಾಡಿ ನದಿ ಬಿಸಾಕಿ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿಲ್ಲ. ನಮ್ಮ ಸಂಸ್ಕೃತಿನೇ ಅಲ್ಲ ಅದು. ನಮ್ಮ ಸಂಸ್ಕೃತಿ ಇದಲ್ಲ. ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಪ್ರೀತಿ ಮಾಡಿ ಅವಳಿಗೆ ಕೈ ಕೊಟ್ಟು ಕೊಲೆ ಮಾಡಿ, ಕುತ್ತಿಗೆ ಹೆಚ್ಚಿಗೆ ಕೊಲೆ ಮಾಡಿ ನದಿಗೆ ಎಸ್ದದ್ದು ಒಂದು ಉದಾಹರಣೆ ಇದೆಯಾ? ಎಷ್ಟು ಧೈರ್ಯವಾಗಿ ಹೇಳಬಲ್ಲೆ ನಮ್ಮ ಹಿಂದೂ ಸಂಸ್ಕೃತಿ ವಿಶೇಷವನ್ನು ನಾನು? ಈ ರೀತಿ ಮುಸಲ್ಮಾನರು ಮಾಡಿದ 1000 ಉದಾಹರಣೆ ಕೊಡಬಲ್ಲೆ. ಆ ಸಂಸ್ಕೃತಿ ಬೆಳೆಸ್ಕೊಂಡ್ಬಿಟ್ಟಾರ ಅವರು. ಅವ್ರ ಸ್ನೇಹ ಅಂತ ಹೇಳ್ಕೊಂಡಿಯಾರಲ್ಲ, ಸ್ನೇಹಿತರು ತಾನೇ ಅವರು. ಅವ್ರ ಸಂಸ್ಕೃತಿ ಪ್ರಭಾವ ಇವ್ರ ಮೇಲಾಗಿದೆ. ಅದನ್ನೇ ಅವ್ರು ಹೇಳಿದ್ದು. ನೀವು ಸ್ವಲ್ಪ ಈಗ ಕಾಫಿ ಕುಡಿದು ಬಂದ್ರಿ, ಲೇಟಾಗಿ ಬಂದ್ರಿ ಅಲ್ವಾ? ಎಲ್ಲರೂ ಕೇಳ್ಸಂಗೆ ಹ್ಞೂ ಅನ್ನು, ತಲೆ ಮಾತ್ರ ಆಡಿಸ್ಬೇಡ. ಅವ್ರು ಕೇಳಿದ್ದು ಅದೇ ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಟೆ. ಮತ್ತೆ ರಿಪೀಟ್ ಮಾಡಲಾ?
ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಯಾವ ಕಾರಣಕ್ಕೂ ಕೂಡ ಯಾವುದೇ ಹೆಣ್ಮಗಳನ್ನ ತಾಯಿ ಅಂತ ನಾವು ಪೂಜೆ ಮಾಡೋಂಥ ಊರು, ರಾಜ್ಯ, ದೇಶ ಅರೆ ಪ್ರಶ್ನೆನೇ ಇಲ್ಲ. ಈ ರೀತಿ ರಾಕ್ಷಸಿ ಪ್ರವೃತ್ತಿಯಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಗಲ್ಲಿಗೇರಿಸಂತ ಕಾನೂನು ತರಬೇಕು. ಸುದ್ದಿ ಮಾಡ್ತಾ ಇದೆ, ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು. ಸುದ್ದಿ ಮಾಡಿ ಎರಡು ಬೇರೆ, ಎಲ್ಲದಕ್ಕೂ ಮಿಕ್ಸ್ ಮಾಡಬೇಡಿ. ಇಲ್ಲಿ ನೇರವಾಗಿ ಒಬ್ಬ ಹಿಂದೂ ಹೆಣ್ಮಗಳನ್ನು ಒಬ್ಬ ಮುಸಲ್ಮಾನ್ ಪ್ರೀತಿ ಮಾಡ್ದಂಗೆ ಮಾಡಿ ಲವ್ ಜಿಹಾದಿ ಮುಖಾಂತರ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡು ನೇರ ಬಟ್ಟೆಯಿಂದ ಕುತ್ತಿಗೆ ಹೆಚ್ಚಿಕ್ಕಿ ಸಾಯಿಸಿದ್ದಕ್ಕೆ ಅದಕ್ಕೆ ಯಾಕೆ ಮಿಕ್ಸ್ ಮಾಡ್ತೀರಿ? ಆ ಕೇಸ್ ಬೇರೆ ಪ್ರಶ್ನೆ, ಅದು ಬೇರೆ ತನ್ನಿ ಪ್ರಶ್ನೆ, ನಾನು ಉತ್ತರ ಕೊಡ್ತೀನಿ. ಆದರೆ ಇದೇನಿದು? ನಾನು ಅದಕ್ಕೆ ನೇರವಾಗಿ ಕೇಳಿದ್ದು, ಸಿದ್ದರಾಮಯ್ಯನವ್ರು ನಿಮ್ಮ ಮಗಳಿದ್ದಿದ್ರೆ ಹೀಗೆ ಅವ್ರು ಕೊಲೆ ಮಾಡಿದ್ದಿದ್ರೆ ಒಪ್ತಿದ್ರಾ? ಕಂಡೋರ್ ಮನೆ ಹೆಣ್ಮಕ್ಳು ಸತ್ತಂಥ ಸಂದರ್ಭದಲ್ಲಿ ನೀವು ಬರೀ ಕೋಮುವಾದ ಮುಸಲ್ಮಾನರ ವಿರುದ್ಧ ಮಾತ್ರ ಮಾತಾಡ್ತೀರಿ. ನಿನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದಿದ್ರೆ, ಉಪಮುಖ್ಯಮಂತ್ರಿ ಇವರು ಡಿ ಕೆ ಶಿವಕುಮಾರ್ ಅವ್ರ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ, ಹೋಮ್ ಮಿನಿಸ್ಟರ್ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ಅವಾಗ ಏನು ಹೇಳ್ತಿದ್ರಿ? ಮಾನವೀಯತೆ ಬೇಡವಾ ಈ ಸಂಸ್ಕೃತಿನಲ್ಲಿ? 1% ಬೇಡವಾ ನಿಮಗೆ ಹಿಂದೂ ಸಂಸ್ಕೃತಿನಲ್ಲಿ? ಸಾಕಷ್ಟು ಹಿಂದೂ ಸಂಸ್ಕೃತಿ ಟೀಕೆ ಮಾಡಿದ್ರಿ. ಟೀಕೆ ಮಾಡಿದರೆಲ್ಲ, ಉದಾಹರಣೆಗೆ ಅವನು ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗ್ಯಾನೀಗ, ಸ್ಟಾಲಿನ್ ಮಗನ, ಹಾಂ ಅವ್ರ ಅಮ್ಮ ಎಲ್ಲ ಇದಕ್ಕೆ ಬರ್ತಾರೆ ಕೊಲ್ಲೂರಿಗೆ, ದೇವ್ರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಏನು ಟೀಕೆ ಮಾಡಿದ್ದು ಹಿಂದೂ ಧರ್ಮವನ್ನು ಹೊರಗಡೆ. ಯಾಕೆ? ಮುಸಲ್ಮಾನರು ಓಟು. ಎಲ್ಲರೂ ಇವತ್ತಿಲ್ಲ ನಾಳೆ ಹಿಂದೂಸ್ತಾನದಲ್ಲಿ ಹಿಂದೂ ಸಂಸ್ಕೃತಿಗೆ ಬಗ್ಲೇಬೇಕು. ಸಮಯ ತಗೊಳುತ್ತೆ. ಆದರೆ ಈಗ ಕೊನೆಗಾಲದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ, ಕಾಂಗ್ರೆಸ್ನವ್ರು ಮುಸಲ್ಮಾನರಿಗೆ ಏನು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಂಥ ಬಜೆಟ್ ನಾವು ನೋಡಿರಲಿಲ್ಲ. ಎಲ್ಲ ಕಾಲೇಜು ಅವರಿಗೆ ಸಾವಿರಾರು ಕೋಟಿ. ಇನ್ನೊಂದು ಮೊದಲು ಸೇರಿಸ್ಯಾರ ಡಿ ಕೆ ಶಿವಕುಮಾರ್, ಮುಸಲ್ಮಾನ್ ಅಲ್ಪಸಂಖ್ಯಾತ ಬರೀ ಮುಸಲ್ಮಾನರಲ್ಲ, ಬೌದ್ಧರು, ಸಿಖ್ರು, ಜೈನರು ಎಲ್ಲರೂ ಇದ್ದಾರೆ. ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿರಿ? ಬೈಫರ್ಕೇಟ್ ಮಾಡಿ ಹೇಳಿ ನೋಡೋಣ. ಎಷ್ಟು ಕಾಲೇಜ್ ಕೊಟ್ಟಿದ್ದೀರಿ ಅವ್ರಿಗೆ? ಇವರೆಲ್ಲ ಮುಸಲ್ಮಾನರ ಪರವಾಗಿ ಇರೋರು ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು ನೀವು, ಇವ್ರು ಹಿಂಗೆ ಬಿಟ್ಟರೆ ಮುಸಲ್ಮಾನರಿಗೆ ಮಾರ್ಬಿಡ್ತಾರೆ ಇವರು. ನೋಡ್ರಿ, ಮುಸಲ್ಮಾನರಿಗೆ ಸಪೋರ್ಟ್ ಕೊಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ನಾನು ಹೇಳಿದ್ರೆ ಶವ ಸಂಸ್ಕಾರ ಮಾಡೋಕ್ಕಿಂತ ಮುಂಚೆ ಕಂಪ್ಲೇಂಟ್ ಇರಲಿಲ್ವಾ? ಕೊಟ್ಟಿದ್ದು ತಾನೆ, ಮತ್ತೆ ಕರಿಬೇಕಿತ್ತಲ್ವಾ? ನಾನು ಅದನ್ನೇ ಹೇಳಿದ್ದು, ನೀವು ಹೇಳಿದ್ದೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ಮಾತಾಡಿದ್ರಲ್ಲಿ ಯಾವುದಾದ್ರೂ ಒಂದು ತಪ್ಪಿದ್ದರೆ ನೀವು ತಿಳಿಸಿ. ಒಂದು ತಪ್ಪು ಹೊಟ್ಟೆ ಅವ್ರು ಮಾತಾಡ್ತಾ ಇದ್ದೀನಿ. ನಾನು ಯಾಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ನಾಳೆ ಮಾಸೂರಿಗೆ. ನಮ್ಮೆಲ್ರಿಗೂ ನೋವು, ಸ್ವಂತ ನಮ್ಮ ಮಗಳು ಕಳ್ಕೊಂಡಷ್ಟು ನೋವು, ಅಕ್ಕ ತಂಗಿರು ಕಳ್ಕೊಂಡಷ್ಟು ನೋವು.